ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2026 ಅಪ್ಡೇಟ್ಗೆ ನಿಮ್ಮ ಸ್ವಾಗತ ಫ್ರೆಂಡ್ಸ್. ಎಲ್ಲರಿಗೂ ಗುಡ್ ನ್ಯೂಸು. ಯಾರು ಇವಾಗ PUC ಸೆಕೆಂಡ್ ಇಯರ್ ಇದ್ದಿರಲ್ಲ ಅವರು PUC ಎಕ್ಸಾಮ್ ಬರೆದು ನೆಕ್ಸ್ಟ್ CET ಬರೋರಿಲ್ಲ ಅವ್ರಿಗೆ ಅಪ್ಡೇಟ್ ಬಂದಿದೆ. ಇದೇನೆಂದರೆ ನಿಮ್ಮದು CETದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಕ್ಕೆ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಜಸ್ಟ್ ಒಂದು ಅಪ್ಡೇಟ್ ಬಂತು. ಇದೇನೆಂದರೆ January 17 ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 1 ಮಂತ್ ಕೊಡ್ತಾರೆ. ಎಂಡ್ ಡೇಟ್ ಸ್ಟಾರ್ಟ್ ಕೊಡ್ತಿಲ್ಲ, ಅದು ಆಮೇಲೆ ಕೊಡ್ತಾರೆ ನಿಮಗೆ. ಫಸ್ಟು ನಿಮ್ಗೆ ಸ್ಟಾರ್ಟ್ ಆಗೋದು January 17 ಅದೇ ರೀತಿ ನಿಮ್ಮದು ಎಕ್ಸಾಮ್ ಯಾವಾಗ ಅಂತ ಡೇಟ್ ಬಿಟ್ಟಿದ್ದಾರೆ. 23rd ಏಪ್ರಿಲು ಫಸ್ಟ್ ಯಾವುದೇ ಇರುತ್ತೆ ಅಂದರೆ ನಿಮಗೆ ಥರ್ಸ್ಡೇ ಯಾವುದು ಇರುತ್ತೆ ಅಂದರೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ. ಮಾರ್ನಿಂಗು 10:30 to 11:50 ಫಿಸಿಕ್ಸ್ ಇರುತ್ತೆ. ಮಧ್ಯಾಹ್ನ ಕೆಮಿಸ್ಟ್ರಿ ಇರುತ್ತೆ 2:30 to 3:50. ಅದೇ ರೀತಿ 24 ಏಪ್ರಿಲು ಯಾವ್ಯಾವ್ದು ಇರುತ್ತೆ ಅಂದರೆ ಮೆಥಮೆಟಿಕ್ಸು ಮತ್ತು ಬಯೋಲಜಿ. ಮಾರ್ನಿಂಗು 10:30 to 11:50 ಮೆಥಮೆಟಿಕ್ಸು, ಆಮೇಲೆ 2:30 to 3:50 ಬಯೋಲಜಿ ಇರುತ್ತೆ. ಓಕೆ, ಇನ್ ಕೇಸು ಕನ್ನಡ ಎಕ್ಸಾಮು ಅಂದರೆ ಗಡಿನಾಡು ಮತ್ತು ಹೊರನಾಡು ಕನ್ನಡಿಗರಿಗೆ ಯಾವಾಗಿರುತ್ತೆ ಅಂದರೆ 22 ಏಪ್ರಿಲ್ಗೆ ಎಕ್ಸಾಮ್ ಇರುತ್ತೆ. ಸೊ ಇದು ಅಪ್ಡೇಟು. ಸೊ ರೆಡಿಯಾಗಿ ಇನ್ನು ನಿಮಗೆ 4 ಮಂತ್ ಟೈಮ್ ಇದೆ. ವೆರಿ ಇಂಪಾರ್ಟು. CET ಈಸ್ ವೆರಿ ಇಂಪಾರ್ಟು ಟು ಗೆಟ್ ದಿ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು. ನೆಕ್ಸ್ಟ್ ನಾನು ಕಂಪ್ಲೀಟು ನಿಮಗೆ ಲಾಸ್ಟ್ 5 ಇಯರಿಂದ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೆಕ್ಸ್ಟು ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಹಿಡಿದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಿಂದ ಹಿಡಿದು ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗ್ ಗೈಡೆನ್ಸ್ ತನಕ ಕಂಪ್ಲೀಟ್ ನಿಮಗೆ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್